ಆರ್ಸಿಬಿ ಕಾಲ್ ತುಳಿತ ಕೇಸಿಂದ ಈಗಲೂ ಕೂಡ ಡಿಸ್ಟರ್ಬ್ ಆಗಿದ್ದೇನೆ. ನನಗೆ ವಿಷಯ ತಿಳಿಯುವಷ್ಟರಲ್ಲಿ 11 ಜನರ ಸಾವಾಗಿತ್ತು. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇದರಿಂದ ನನಗೆ ತುಂಬಾ ನೋವಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಘಟನೆ ನಡೆದಿಲ್ಲ. ಶವಗಳನ್ನು ನೋಡಿ ನನಗೆ ತುಂಬಾ ದುಃಖ ಆಗಿತ್ತು. ನನಗೆ ಪೊನ್ನಣ್ಣ ಹೇಳೋವರೆಗೆ ಘಟನೆಯ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನಂಗೆ ಯಾವ ವಿಚಾರವೂ ಕೂಡ ಪೊನ್ನಣ್ಣ ಹೇಳೋವರೆಗೂ ಕೂಡ ಗೊತ್ತಿರಲಿಲ್ಲ. ವಿಷಯ ಗೊತ್ತಾಗ್ತಾ ಇದ್ದಂತೆ ದಯಾನಂದ್ಗೆ ಫೋನ್ ಮಾಡಿದೆ. ಕಾಲ್ ತುಳಿತ ದಿನ ಹೋಟೆಲ್ಗೆ ದೋಸೆ ತಿನ್ನೋದಕ್ಕೆ ಹೋಗಿದ್ದೆ. ಮೊಮ್ಮಗ ದೋಸೆ ತಿನ್ನೋಕೆ ಹೋಗೋಣ ಅಂತ ಅಂದಿದ್ದ. ನನಗೆ ಇದರಿಂದ ತುಂಬಾ ನೋವಾಗಿದೆ. ನಂಗೆ ಯಾವ ವಿಚಾರವೂ ಕೂಡ ಗೊತ್ತಿರಲಿಲ್ಲ. ನಾನು ಘಟನೆ ಆದಂತಹ ಸಂದರ್ಭದಲ್ಲಿ ಹೋಟೆಲ್ಗೆ ದೋಸೆಯನ್ನು ತಿನ್ನೋದಕ್ಕೆ ಹೋಗಿದ್ದೆ. ಮೊಮ್ಮಗನ ಜೊತೆ ಹೋಗಿದ್ದೆ. ಮೊಮ್ಮಗ ಹೇಳಿದ್ದಂತೆ ದೋಸೆ ತಿನ್ನೋದಕ್ಕೆ ಹೋಗೋಣ ಅಂತ ಹೋಗಿದ್ದೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಈ ವಿಚಾರದಿಂದ ನನಗೆ ತುಂಬಾ ನೋವಾಗಿದೆ. ಪೊನ್ನಣ್ಣ ಹೇಳೋವರೆಗೂ ಕೂಡ ನನಗೆ ಈ ವಿಚಾರ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ನಂಬಿದ್ರೆ ನಂಬುದು, ಬಿಟ್ಟರೆ ಬಿಡ್ಬೋದು. ಆದರೆ ಸತ್ಯ ಇದು. 5:15 ನಾನೇ ಪೊನ್ನಣ್ಣ ಹೇಳಿದ ಮೇಲೆ ಕಮಿಷನರ್ ದಯಾನಂದ ಅವರಿಗೆ ಫೋನ್ ಮಾಡಿದೆ. ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ. ತಿಂಡಿ ತಿಂದ ಮೇಲೆ ಇದು ಗೊತ್ತಾದ್ದು. ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ಬರು ಸತ್ತಿದ್ದಾರೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆಗಲೇ 11 ಜನನೂ ಸತ್ತೋಗ್ಬಿಟ್ಟಿದ್ರು. 11 ಜನನೂ ಸತ್ತೋಗ್ಬಿಟ್ಟಿದ್ರು. ಆಮೇಲೆ ಭಾಳ ಚಿಕ್ಕ ವಯಸ್ಸಿನವರು, 13 ವರ್ಷದಿಂದ 29 ವರ್ಷದೊಳಗಡೆ ಇರ್ತಕ್ಕಂಥ ಅವರು 11 ಜನ. ಬಹುಶಃ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ. ಅವರು ಏನೇನು ಸಾಧನೆ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ನನಗೆ. ಅಂಥವರು 13ರಿಂದ 19 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲ, 29 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಅದು ನನಗೆ ದುಃಖ. ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ. ದೇಶದ ಹಲವೆಡೆ ಈ ಹಿಂದೆ ಕಾಲ್ತುಳಿತ ಘಟನೆ ನಡೆದಿದೆ. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪಾಟ್ನಾದಲ್ಲಿ 20 ಮಂದಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿಯೇ 138 ಜನರು ಸಾವನ್ನಪ್ಪಿದರು. ಕುಂಭಮೇಳ, ಗುಜರಾತ್ ಸೇತುವೆ ದುರಂತ ಸಂಭವಿಸಿದೆ. ಕಾಲ್ತುಳಿತ ಭಾರತಕ್ಕೆ ಸೀಮಿತ ಅಲ್ಲ, ಪ್ರಪಂಚದಲ್ಲೇ ಆಗಿದೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಹೇಳಿರುವಂತದ್ದು. ದೇಶದ ಹಲವೆಡೆ ಈ ಹಿಂದೆ ಕಾಲ್ತುಳಿತದ ಘಟನೆ ನಡೆದಿದೆ. ಆರ್ಸಿಬಿ ಕಾಲ್ತುಳಿತ ಕೇಸಿಂದ ಈಗಲೂ ಕೂಡ ಡಿಸ್ಟರ್ಬ್ ಆಗಿದ್ದೇನೆ ಅನ್ನುವಂತಹ ಮಾತನ್ನ ಮುಂದುವರಿಸ್ತಾ ಸಿದ್ದರಾಮಯ್ಯ ಹೇಳಿರುವಂತಹ ಮಾತು. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಪಾಟ್ನಾದಲ್ಲಿ 20 ಮಂದಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿಯೇ 138 ಜನರು ಸಾವನ್ನಪ್ಪಿದ್ದಾರೆ. ಕುಂಭಮೇಳ, ಗುಜರಾತ್ ಸೇತುವೆ ದುರಂತ ಸಂಭವಿಸಿದೆ. ಕಾಲ್ತುಳಿತ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ಕಡೆ ನಡೆಯುತ್ತೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಹೇಳಿರುವಂಥದ್ದು.